ಮತ್ತಷ್ಟು ಕರೆದ್ರು ನನ್ನ ಜೊತೆ ಬರ್ದೆ ನಿಮ್ಮೂರಲ್ಲೇ ಉಳ್ಕೊಂಡ್ರಲ್ಲ, ನಿಮ್ಗೆ ಅಷ್ಟೊಂದು ಬೇಡವಾದ್ನ. ಹಾಗಲ್ಲ ಹಚ್ಬಿಡು. ಅದಕ್ಕೆ ನಿಮ್ಗೆ ನಾನು ಮುಖ್ಯನಾ, ನಮ್ಮ ಅದಕ್ಕೆ ಮುಖ್ಯ? ನೀವ್ ಮತ್ತೆ ಅವ್ರ ವಿಷಯ ಯಾಕೆ? ಹೇಗೆ ನಿಮ್ಮನ್ನ ನಿಲ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅನ್ಕೊಂಡ್ರೆ? ನಾನು ಏನು ಊರಲ್ಲಿ ಆರಾಮಾಗಿರ್ಲಿಲ್ಲ. ಅವ್ರು ನಮ್ಮಿಂದ ಯಾಕೆ ದೂರ ಹೋದ್ರಿ? ನನ್ ಮಾತು ನೀವ್ ಕೇಳಿಲ್ಲಲ್ಲ. ಅದಕ್ಕೆ ನಾನು ಬಿಟ್ಟಿರ್ಬೇಕಂತ ಡಿಸೈಡ್ ಮಾಡ್ಬಿಟ್ರ? ಹುಡ್ಕೊಂಡು ಬರ್ದೇ ಇದ್ದಿದ್ರೆ ನಾನು ನೋಡಕ್ ಬರ್ತಾನೆ ಇರ್ಲಿಲ್ಲ. ಹಾಗಾದ್ರೆ ನಾವು ಪ್ರೀತಿಸಿದೆಲ್ಲ ಸುಳ್ಳ? ನನ್ನ ಪ್ರೀತಿ ಅಂದ್ರೆ ನೀವ್ ನನ್ನನ್ನು ಎಷ್ಟು ಪ್ರೀತಿಸ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ದೀಪನೇ ಇಲ್ಲ. ನಾನು ಯಾವತ್ತಿದ್ರು ನಿಮ್ಮವಳು. ಯಾಕೆ ನಾನು ಅವತ್ತು ಕರೆದ್ರು ನನ್ನ ಜೊತೆ ಬರಲ್ಲ ಅಂದ್ರೆ? ನಾನು ಬರಲ್ಲ ಅಂತ ಅನ್ಲಿಲ್ಲ ಹಚ್ಬಿಟ್ಟು, ಹಂಗ ಅನ್ನೋದು ಇಲ್ಲ. ಆದ್ರೆ ನಿಮ್ಮ ಅತ್ತಿಗೆ ಪ್ಲೀಸ್ ಪ್ಲೀಸ್ ಇನ್ಮೇಲೆ ಅದಕ್ಕೆ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನನ್ನ ಮೇಲೆ ಏನು ಹೇಳ್ತಿದ್ರ ಹಚ್ಬಿಟ್ಟು? ನಮ್ಮ ಪ್ರೀತಿ ಮಧ್ಯ ಅದಕ್ಕೆ ತರಬೇಡಿ. ನನ್ಗೆ ಇಷ್ಟ ಆಗಲ್ಲ. ಏನೂ ಮಾತಾಡದೆ ನನ್ನ ಜೊತೆ ಬರ್ತಿರ್ಬೇಕು ಅಷ್ಟೇ. ಅಲ್ಲ ಹಚ್ಬಿಟ್ಟು, ಏನೂ ಮಾತಾಡಬೇಡಿ ಅಂತ ಹೇಳ್ದೆ ತಾನೆ. ನಾನು ಅದಕ್ಕೆ ಮುಖ್ಯ. ನೀವ್ ಇದ್ಮೇಲೆ ಅವ್ರ ಬಗ್ಗೆ ಯಾಕೆ ಮಾತು? ದೀಪು, ನೀನಿಲ್ದೆ ಅಳಿಯಂದ್ರು ಎಷ್ಟು ಒದ್ದಾಡಿದಾರೆ ಗೊತ್ತಾ? ನೋಡು, ಇನ್ಮೇಲೆ ಯಾವತ್ತು ಅವ್ರನ್ನ ಬಿಟ್ಟು ನೀನು ಎಲ್ಲೂ ಹೋಗ್ಬಾರ್ದು, ಆಯ್ತಾ? ಆಯ್ತು ಪೊಲೀಸಪ್ಪ. ಅಳಿಯಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ನಮ್ಮ ದೀಪುನ ಯಾರು ಯಾಕೆ ಕೂಡಾಕಿದ್ರು ಅಂತ ಎಲ್ಲ ವಿಷಯ ನಾನು ಡಿಪಾರ್ಟ್ಮೆಂಟ್ ಮುಖಾಂತರ ತಿಳ್ಕೊತೀನಿ. ನೋಡಮ್ಮ, ಸಿಟ್ಟು ಮಾಡ್ಕೊಂಡು ಇನ್ಮೇಲಿಂದ ಈ ಊರಿಗೆಲ್ಲ ಹೋಗ್ಬಾರ್ದು. ಹಿಂಗ್ ಇಲ್ದಿದ್ರೆ ಮನೆ ಬಿಕೋ ಅಂತಿರುತ್ತಮ್ಮ. ಆಮೇಲೆ ಮನೇಲಿ ಕೆಲಸ ಮಾಡ್ಬೇಕಾಗಿದ್ದವರು ಓಟ್ಲ ಹೊಡ್ಕೊಂಡು ಕೂತಿರ್ತಾರೆ. ನೀನಿದ್ದು ಅವ್ರಿಗೆ ಬೆಂಡೆತ್ತಿ ಕೆಲಸ ಮಾಡಿಸ್ಬೇಕು, ಆಯ್ತಾ? ಏ ಸುಕ್ಕು ಸಕ್ಕು ಬಾರ ಇಲ್ಲಿ. ಏನ್ರಿ ನಿಮ್ ಗೋಳು? ಹೋಗ್ಲು ಒಟ್ಟು. ಓ, ಇವಳು ಯಾವಾಗ ಬಂದ್ಲು? ಈಗ ತಾನೇ ಬಂದ್ರು ಕಣೆ, ಬಲ್ಗಾಲಿ ಇಟ್ಟು. ಈ ಮುದ್ದಾದ ಜೋಳಿಗೆ ಆರತಿ ಮಾಡೆ. ಆರ್ತಿ? ನಾನು ಯಾಕೆ? ದೃಷ್ಟಿ ತೆಗಿಬೇಕಲ್ಲ, ಅದಕ್ಕೆ. ಮಾಡಲ್ಲ. ಏ ನೋಡು, ಜಾಜಿನ್ ನೋಡಿ ಸ್ವಲ್ಪ ಬುದ್ಧಿ ಕಲ್ತ್ಕೊ. ತೆಗಿ ಮತ್ತೆ, ಬೇಗ ಬೇಗ ಬೇಗ. ಹೋಗು ಹೋಗು ಹೋಗು. ಅಪ್ಪ, ಏನ್ ಸೌಂಡ್ ಬಂತು ಅಂದ್ರೆ ಇನ್ನೂ ದೃಷ್ಟಿ ಇದೆ ಅಂತ ಆಯ್ತು. ಇರ್ಲಿ ಬಿಡಿ ಚಿಕ್ಕಪ್ಪ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಹೇಗಿದ್ಯಮ್ಮ ದೀಪ? ಮನೆಯಲ್ಲೆಲ್ಲ ಆರಾಮ? ಹ್ಞೂ ಚಿಕ್ಕ ಮಾವ. ಯಾರನ್ನ ಹುಡುಕ್ತಾ ಇದೀಯಾ? ಅದು ಅದಕ್ಕೆ ತಾನೆ ಅವರು ಒಂದು ಮೀಟಿಂಗ್ ಇದೆ ಅಂತ ಹೈದರಾಬಾದ್ಗೆ ಹೋಗಿದ್ದಾರೆ. ನಾನು ಹೋಗ್ಬೇಕಿತ್ತು. ಇಬ್ರು ಹೋದ್ರೆ ಅಪ್ಪಂಗೆ ಬೇಜಾರಾಗತ್ತೆ ಅಂತ ನಾನು ಉಳ್ಕೊಂಡೆ. ಮಾವ ಅಂಟ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದೇನಮ್ಮ. ದೀಪು, ಹೇಗಿದೆಯಮ್ಮ? ಚೆನ್ನಾಗಿದೆ. ಭಾಸ್ಕರ್ ಅವ್ರು ಹೇಳ್ದಂಗೆ ನೀನಿಲ್ದೆ ಈ ಮನೆ ಬಿಕೋ ಅನ್ನಿಸ್ತಾ ಇತ್ತು. ಜಾಜಿ, ಬಹಳ ದಿನ ಆದ್ಮೇಲೆ ದೀಪ ಮನೆಗೆ ಬಂದಿದ್ದಾಳೆ. ಅವಳಿಗೆ ಇಷ್ಟವಾಗಿರೋ ಅಡುಗೆ ಮಾಡು. ಹಾ, ಅದ್ರ ಜೊತೆ ನನಗಿಷ್ಟವಾದ ಗುಲಾಬ್ ಜಾಮೂನು ಮಾಡ್ಬಿಡ್ತೀಯಾ? ಶುಗರು ಬಾರ್ಡರ್ ಲೈನಲ್ಲಿದೆ,
ಎಲ್ಲೋಸಿ ಕ್ರಾಸ್ ಆಗಿಲ್ಲ ಆಯ್ತಾ? ಹೋಗಮ್ಮ, ಹೋಗಿ ಮಾಡು, ಹೋಗು. ಅಲ್ಲಕ್ಕ, ಸಿಹಿಯಾದ ಗಂಡ ಸ್ವೀಟ್ ತಿನ್ಬಾರ್ದು ಅಂತ ಯೋಚನೆ ಮಾಡೋದು ಬಿಟ್ಟು ಸೊಸೆ ಮನೆಗೆ ಬಂದಿದ್ದಾಳೆ, ಒಂದ್ ಸ್ವಲ್ಪ ಮಾತಾಡ್ಸೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮೇಡಮ್. ಆಹಾ, ಎಷ್ಟು ಸೊಗಸಾಗಿ ಮಾತಾಡ್ಸಿದೀಯ. ಸರಿ, ನೀವಿಬ್ರು ಹೋಗಿ ಫ್ರೆಶ್ ಅಪ್ ಆಗಿ ಹೋಗಿ. ಬಾಯ್. ಸುಮ್ಮನೆ ಬಿಡ್ರಿ, ಗೋಳು. ಯಾರು ಕಿಡ್ನಾಪ್ ಮಾಡಿಸಿದ್ದು ಅಂತ ಗೊತ್ತಾಯ್ತಾ? ನಿನ್ನೆ ನೀನು ಇಲ್ಲಿಗೆ ದಿಶಾ ಬಂದು ಚಿರು ಜೊತೆ ಹೋದ್ಮೇಲೆ ಏನಾಯ್ತು? ದಾರಿ ಮಧ್ಯದಲ್ಲಿ ಬಿಡ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಚಿರುಗೆ ದಿಶನ್ ಮೇಲೆ ಕೋಪದಿಂದ ಅವನು ಡ್ರಾಪ್ ಮಾಡದೆ ಬಂದಿದ್ದಾನೆ. ಡ್ರಾಪ್ ಮಾಡಿದಿದ್ರೆ ನೀನು ಸೇಫಾಗಿ ಇರ್ತಿದ್ದೆ. ಅದು ಹೆಂಗೆ ಹೇಳ್ತೀರಾ ಅಕ್ಕ? ನನ್ನನ್ನು ಹಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ದಿದ್ರೆ ಹೇಗಾದರೂ ಆ ಕೆಲಸ ಮಾಡ್ಬೋದಿತ್ತು ತಾನೆ. ಅದು ನಿಜಾನೇ, ಆದರೆ ನಿನ್ನನ್ನು ಯಾರು ಕಿಡ್ನಾಪ್ ಮಾಡಿಸಿದ್ದು ಅಂತ ಗೊತ್ತಾಗ್ಲೇ ಇಲ್ವಾ? ಚಿರು ಅವ್ರ ಅದಕ್ಕೆ ಏನಾದರೂ? ಅಲ್ಲ ಅಕ್ಕ, ಅವ್ರು ಹಂಗೆ ಮಾಡ್ತಿದ್ರೆ ಅವ್ರು ನನ್ನನ್ನು ಅಂದರೆ ದೀಪನ ಕಿಡ್ನಾಪ್ ಮಾಡಿಸ್ಬೇಕಿತ್ತು. ಆದರೆ ದಿಸಿನ ಮೇಲೆ ಅವ್ರಿಗೇನು ಕೋಪ ಇಲ್ಲ, ಪ್ರೀತಿನೇ ಇರೋದು. ಮತ್ತೆ ಇನ್ಯಾರ ಕೈವಾಡ ಇದೆ ಅಂತ ಗೊತ್ತಾಗ್ತಿಲ್ವಲ್ಲ. ಸದ್ಯಕ್ಕೆ ಈ ವಿಚಾರ ನಮ್ಮ ಹತ್ರನೇ ಇರಲಿ. ಇವಾಗ ಚಿರು ಅದಕ್ಕೆ ಮನೇಲಿಲ್ಲ, ನೀನು ಚಿರುಗೆ ಹತ್ರ ಆಗೋದನ್ನ ನೋಡು. ನೀನು ಈ ವಿಚಾರದಲ್ಲಿ ತುಂಬ ಹುಷಾರಾಗಿರ್ಬೇಕು ದೀಪ. ಏನೋ ಮಾಡೋಕ್ಕೋಗಿ ನಿನ್ನ ಚಿರು ಸಂಬಂಧ ಹಾಳಾಗಬಾರ್ದು. ಹ್ಞೂ ಅಕ್ಕ, ಅವ್ರು ವಾಪಸ್ ಬಂದಮೇಲೂ ಅವ್ರ ಬಗ್ಗೆ ಇನ್ನೇನಾದರೂ ಸತ್ಯ ತಿಳ್ಕೊಳಕ್ಕಾಗತ್ತಾ ಅಂತ ಪ್ರಯತ್ನ ಪಡ್ತೀನಿ.